ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದೂ ಶಿರವಾಗಿ ನಮಿತೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದೂ ಶಿರವಾಗಿ ನಮಿತೆ. ಹಾಲೆಲೂಯಾ, 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 ವಾಕ್ಯವು ಎಂದು ಅಳಿಯದು, ಈ ಜೀವನ ನಶಿಸಿ ಹೋದರೇನು, ವಿಶ್ವಾಸಿ ಎಂದೆಂದು ಸಿಗನು. ಆಕಾಶ ಅಳಿಯೋದರೇನು, ನಿಮ್ಮ ವಾಕ್ಯವು ಎಂದು ಅಳಿಯದು, ಈ ಜೀವನ ನಶಿಸಿ ಹೋದರೇನು, ವಿಶ್ವಾಸಿ ಎಂದೆಂದು ಸ್ಥಿರನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ,
ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ಮುಂಜಾನೆ ನಮಸ್ಕಾರಗಳು ಸಹೋದರ ಸಹೋದರಿಯರೇ. ಯೇಸು ಕ್ರಿಸ್ತರು ಅದ್ಭುತವಾಗಿ ನಮ್ಮ ಜೀವನದಲ್ಲಿ ಕಳೆದ ತಿಂಗಳಿಂದ ನಮಗೆ ಒಳ್ಳೆ ರೀತಿಯಿಂದ ರಕ್ಷಣೆಯನ್ನು ಮಾಡಿ ರಕ್ಷಿಸಿ, ನಮಗೆ ಏನೇ ಬಲಹೀನತೆ ಇದ್ದು ನಮ್ಮ ಸ್ವಂತದವರನ್ನು ಕಳೆದುಕೊಂಡಾದು ಇದ್ದಾಗೂ ದೇವರು ನಮಗೆಲ್ಲವನ್ನ ಶಕ್ತಿ ಕೊಟ್ಟು ಬಲವನ್ನು ಕೊಟ್ಟು ನಮಗೆ ಆಶ್ರಯವನ್ನು ಕೊಟ್ಟು ನಾವು ಪ್ರತಿಯೊಂದು ವಾರವೂ ಕೂಡ ಭಾನುವಾರದ ಆರಾಧನೆಯಲ್ಲಿ ದೇವರು ನಮಗೊಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಮಯವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಒಂದು ಮಾಧ್ಯಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನು ಮಹಿಪಡಿಸುವಂಥ, ದೇವರಿಗೆ ಸ್ತುತಿಸುವಂಥ ಎಲ್ಲ ಒಂದು ರೀತಿಯ ಅವಕಾಶ ನಮಗೆ ಕೊಡ್ತಾ ಇದ್ದಾರೆ. ನಾವು ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸೋಣ. ಖಂಡಿತವಾಗಿ ಈ ಒಂದು ಭಾನುವಾರದ ಆರಾಧನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ
ಭಾರತೀಯ ಕ್ರೈಸ್ತ ಸಭೆಯಿಂದ ನಿಮ್ಮೆಲ್ಲರೂ ಸಹ ಸುಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಸಮಯದಲ್ಲಿ ನಾವು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 95ನೇ ಅಧ್ಯಾಯ 1ರಿಂದ 5 ಓದಿಕೊಳ್ಳೋಣ. ಬನ್ನಿರಿ, ಕರ್ತನಿಗೆ ಉತ್ಸಾಹಧ್ವನಿ ಮಾಡುವ, ನಮ್ಮ ರಕ್ಷಣೆಯ ಬಂಡೆಯ ಜಯಧ್ವನಿ ಮಾಡೋಣ. ಸ್ತೋತ್ರದಿಂದ ಆತನ ಸನ್ನಿಧಿಯ ಮುಂದೆ ಬಂದು ಕೀರ್ತನೆಗಳಿಂದ ಆತನಿಗೆ ಆನಂದ ಧ್ವನಿ ಮಾಡೋಣ. ಕರ್ತನು ದೊಡ್ಡ ದೇವರು, ಎಲ್ಲಾ ದೇವರುಗಳ ಮೇಲೆ ದೊಡ್ಡ ಅರಸನೂ ಆಗಿದ್ದಾನೆ. ಆತನ ಕೈಯಲ್ಲಿ ಭೂಮಿಯ ಆಳವಾದ ಸ್ಥಳಗಳು ಅವೆ, ಬೆಟ್ಟಗಳು ಬಲು ಆತನದೇ, ಸಮುದ್ರವು ಆತನದು, ಆತನು ಅದನ್ನು ಮಾಡಿದನು. ಆತನ ಕೈಗಳು ಒಣಭೂಮಿಯನ್ನ ರೂಪಿಸಿದವು. ಸೊ ದಾವಿದನು ಇಲ್ಲಿ ದೇವರಿಗೆ ಒಂದು ಉತ್ಸಾಹ ಧ್ವನಿಯನ್ನು ಮಾಡ್ತಾ ಇದ್ದಾನೆ. ಖಂಡಿತವಾಗಿ ಸಹೋದರ ಸಹೋದರಿಯರೇ, ಈ ಒಂದು ತಿಂಗಳಲ್ಲಿ ದೇವರು ನಮಗೆ ಅದ್ಭುತವಾಗಿ ಒಳ್ಳೆ ರೀತಿಯಿಂದ ಸಂತೋಷಕರವಾಗಿ ನಮಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಕಳೆದ ಒಂದು ತಿಂಗಳುಗಳು, ಕಳೆದ ವರ್ಷಗಳು ನಮ್ಮ ಒಂದು ಜೀವನದಲ್ಲಿ ಅನೇಕ ದುಃಖಗಳು, ಕಷ್ಟಗಳು ಇದ್ದಾಗ ಕೂಡ ನಮ್ಮ ಸ್ವಂತದವ್ರನ್ನ ಕಳೆದುಕೊಂಡಿದ್ದೀವಿ. ಖಂಡಿತವಾಗಿ ದೇವರು ನಮಗೆ ಎಲ್ಲ ರೀತಿಯಿಂದ ಒಂದು ಶಕ್ತಿಯನ್ನು ಕೊಟ್ಟು, ಆಶ್ರಯವನ್ನು ಕೊಟ್ಟು ದೇವರು ನಮಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವೆಲ್ಲರೂ ಉತ್ಸಾಹ ಧ್ವನಿ ಮಾಡುತ್ತಾ ಯಾವ ರೀತಿ ಒಂದು ದಾವಿದನು ಯಾವ ರೀತಿಯಾಗಿರ್ತಕ್ಕಂಥ ಒಂದು ದೇವರಿಗೆ ಒಂದು ಉತ್ಸಾಹ ಧ್ವನಿ ಮಾಡುತ್ತಾ ಆರಾಧನೆ ಮಾಡಬೇಕು. ಮತ್ತು ದೇವರು ಎಲ್ಲ ಒಂದು ದೊಡ್ಡ ದೇವರಾಗಿದ್ದಾರೆ, ಅರಸರಾಗಿದ್ದಾರೆ. ಪ್ರತಿಯೊಂದು ಸಮಯದಲ್ಲಿ ದೇವರು ನಮ್ಮನ್ನು ನಡೆಸ್ಕೊಂಡು ಬರುವಂತವರಾಗಿದ್ದಾರೆ. ನಾವು ಸತ್ಯ ದೇವರನ್ನು ಆರಾಧನೆ ಮಾಡುವಂಥದ್ದು ಎಷ್ಟು ಶ್ರೇಷ್ಠ, ಎಷ್ಟು ಅಮೂಲ್ಯವಾಗಿದೆ. ದೇವರಿಗೆ ಯಾವುದು ಅಸಾಧ್ಯ ಇಲ್ಲ, ಎಲ್ಲವೂ ಸಾಧ್ಯವಾಗಿದೆ. ಆತನಿಂದಲೇ ಎಲ್ಲವೂ ನಿರ್ಮಾಣವಾಗಿರ್ತಕ್ಕಂಥದ್ದು. ಖಂಡಿತವಾಗಿ ದೇವರು ನಮ್ಮ ಹೃದಯ ನೋಡುವಂತರಾಗಿದ್ದಾರೆ. ಸೊ ನಮ್ಮ ಬಲಹೀನತೆಗಳು, ನಮ್ಮ ಕಷ್ಟಗಳು, ನಮ್ಮ ದುಃಖಗಳು ಏನೇ ಇದ್ರೂ ಕೂಡ ನಾವು ದೇವರ ಮುಂದೆ ನಾವು ಸಮರ್ಪಿಸೋಣ. ನಾವು ಉತ್ಸಾಹ ಧ್ವನಿಗೋಯ್ತಾ ದೇವರಿಗೆ ನಾವು ಕೀರ್ತನೆಗಳಿಂದ ನಾವು ದೇವರನ್ನ ಮಹಿಮೆ ಪಡಿಸೋಣ. ಹೌದು ಸಹೋದರಿಯರೇ, ನಾನು ಕೂಡ ನಿಮ್ಮನ್ನು ಪ್ರೋತ್ಸಾಹ ಪಡಿಸೋ ಹಾಗೆ ಕಳೆದ 1-2 ವರ್ಷದಿಂದ ನಾವು ಅನೇಕ ಕಷ್ಟದಲ್ಲಿ ಮತ್ತು ಎಲ್ಲಾನು ಒಂದು ಪ್ರಿಯರನ್ನು ಕಳೆದುಕೊಂಡು ದುಃಖದಲ್ಲಿ ಮತ್ತೆ ಎಲ್ಲ ಕೆಟ್ಟ ವಿಷಯಗಳನ್ನು ನೋಡುವಾಗ ತುಂಬಾನೇ ಕಷ್ಟಕರವಾಗಿತ್ತು. ಬಟ್ ಮತ್ತೆ ತಿರುಗಿ ನಮಗೆ ದೇವರು ಈ ಒಂದು ತಿಂಗಳಿಂದ ನಮಗೆ ಲಾಕ್ಡೌನ್ ಓಪನ್ ಆಗುವ ಹಾಗೆ ಮತ್ತೆ ಎಲ್ಲರೂ ಸ್ವತಂತ್ರವಾಗಿ ಓಡಾಡುವ ಹಾಗೆ ಮಾಡಿದ್ದಕ್ಕಾಗಿ ನಾವು ನಿಜವಾಗ್ಲೂ ದೇವರನ್ನು ನಾವು ಕೊಂಡಾಡಬೇಕು. ದೇವರು ನಮಗೆ ಹೇಳ್ತಾ ಇದ್ದಾರೆ, ಲೈಕ್ ಉತ್ಸಾಹ ಧ್ವನಿಯಿಂದ ನಾವು ದನಿಗೈಯೋಣ ಎಂಬುದಾಗಿ. ನಾವು ಕಷ್ಟಕರವಾಗಿರುವಾಗ ಅದನ್ನು ಮಾಡೋಕ್ಕೆ ನಮಗೆ ತುಂಬಾನೇ ಕಷ್ಟ ಆಗುತ್ತೆ. ಅದನ್ನು ಯಾರಿಂದಲೂ ಕೂಡ ದೊಡ್ಡ ಧ್ವನಿಯಿಂದ ಉತ್ಸಾಹ ಮಾಡುವುದು ಅಷ್ಟೊಂದೇನು ಸುಲಭವಲ್ಲ. ಬಟ್ ದೇವರು ನಮ್ಮನ್ನು ಈ ಒಂದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಜೀವಂತವಾಗಿ ಇಟ್ಟು ಈ ಸಂದರ್ಭವನ್ನು ನೋಡುವಂತೆ ನಮಗೆ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಆತನ ಮುಂದೆ ನಾವು ಸ್ತೋತ್ರಗಳನ್ನ ಎಂಬುದಾಗಿ ನಾನು ಹೇಳ್ತೇನೆ. ಓಕೆ, ನಾವು ಈ ಒಂದು ಸಮಯದಲ್ಲಿ ನಾವು ದೇವರನ್ನ ಒಂದು ಸಂತೋಷದಿಂದ ನಾವು ದೇವರನ್ನ ಆರಾಧನೆ ಮಾಡೋಣ. ಇವತ್ತಿನ ಒಂದು ದೇವದರ್ಶನದಲ್ಲಿ ದೇವ ಸಹೋದರರು ನಮಗೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವಂತರಾಗಿದ್ದಾರೆ. ಸೊ ಅವರ ಮೂಲಕವಾಗಿ ನಾವು ಅನೇಕ ವಿಷಯಗಳು ನಾವು ಕಲಿಯೋಣ. ಒಂದು ಉದಾಹರಣೆಯಾಗಿ ನಮ್ಮ ಒಂದು ಜೀವನವನ್ನು ನಾವು ನಡೆಸ್ಕೊಂಡು ಹೋಗೋಣ. ಇವತ್ತಿನ ಒಂದು ಆರಾಧನೆಯನ್ನ ಪ್ರಾರಂಭಿಸುತ್ತ ಮುಂಚೆ ನಾವು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ, ನಿಮಗೆ ಸ್ತೋತ್ರವಾಗಲಿ ರಕ್ಷಕ. ಹೌದು ಕರ್ತನೆ, ನೀವು ಪರಿಶುದ್ಧರು, ಕರುಣೆಯುಳ್ಳಂಥ ದೇವರು, ನಮ್ಮೆಲ್ಲರ ಕೂಗನ್ನು ದೇವ ಪರಿಹರಿಸುವಂಥ ದೇವರು ನೀವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ ರಕ್ಷಕ. ಕಳೆದ ರಾತ್ರಿ ನಮಗೆ ಒಳ್ಳೆ ನಿದ್ರೆ ಕೊಟ್ಟು ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಿಮ್ಮನ್ನು ಒಟ್ಟಾಗಿ ಸೇರಿ ಸ್ತುತಿಸುವಂಥ ಒಂದು ಸಮಯ ಕೊಟ್ಟದಕ್ಕಾಗಿ ಸ್ತೋತ್ರ ದೇವ. ನಮ್ಮನ್ನು ಜೀವಂತವಾಗಿಟ್ಟು ಈ ಸಂದರ್ಭವನ್ನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ ರಕ್ಷಕ. ಹೌದು ಕರ್ತನೆ, ನಿಮ್ಮ ವಾಕ್ಯದಲ್ಲಿ ಹೇಳುವ ಪ್ರಕಾರ ಉತ್ಸಾಹ ಧ್ವನಿಯಿಂದ, ದೊಡ್ಡ ಧ್ವನಿಯಿಂದ ನಿಮ್ಮನ್ನು ಕೊಂಡಾಡಬೇಕೆಂಬುದಾಗಿ ಅಪೇಕ್ಷೆ ಪಡುವಂತವರಾಗಿದ್ದೀರಿ ಕರ್ತನೆ. ನೀವು ನಮಗೆ ಯಾವ ರೀತಿಯ ಒಂದು ಏನು ಒಂದು ಸ್ವತಂತ್ರವಾಗಿ ಇರುವಂಥದ್ದಾಗಲಿ ಮತ್ತು ನಾವು ಸಂತೋಷ ಪಡುವುದಾಗಲಿ ಎಲ್ಲವನ್ನು ಕರ್ತನೆ ನಿಮ್ಮ ಮೂಲಕ ದೊರಕಿಸಿಕೊಡುವಂತವರಾಗಿದ್ದೀರಿ ಕರ್ತನೆ ದೇವ. ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಎಷ್ಟೋ ಜನರು ಈ ಲೋಕದಲ್ಲಿ ಈ ಸಮಯವನ್ನು ಕಾಣದೆ ರಕ್ಷಕ ನಿದ್ರೆ ಹೋಗಿದ್ದಾರೆ ಕರ್ತನೆ. ಆದರೂ ಕೂಡ ನಾವು ದುಃಖದಲ್ಲಿಯೂ ಬಾಧೆಯಲ್ಲಿಯೂ ಸಂತೋಷದಲ್ಲಿ ನೀವು ಯಾವಾಗಲೂ ನಮ್ಮ ಒಟ್ಟಿಗಿದ್ದೀರಿ ಎಂಬುದಾಗಿ ನೀವು ವಾಗ್ದಾನ ಮಾಡುವಂಥ ದೇವರಾಗಿದ್ದಕ್ಕಾಗಿ ಸ್ತೋತ್ರ ದೇವ. ನಾವೆಲ್ಲರೂ ಸೇರಿ ನಿಜವಾದಂಥ ದೇವರನ್ನು ಕೊಂಡಾಡುವಂಥ ಈ ಒಂದು ಕೃಪೆಯನ್ನು ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ ರಕ್ಷಕ.
ಮತ್ತು ವಿಶೇಷವಾಗಿ ರಕ್ಷಕ ಈ ಆರಾಧನೆಯನ್ನು ನಿಮ್ಮ ಕೈಗೆ ಒಪ್ಪಿಸ್ತೇವೆ ರಕ್ಷಕನೇ. ಈ ದಿನದಲ್ಲಿ ಮಾಡುವಂಥ ಪ್ರತಿಯೊಂದು ಹಾಡುಗಳ ಮುಖಾಂತರ ಕರ್ತನೆ ಮತ್ತು ವಾಕ್ಯದ ಮುಖಾಂತರ ಎಲ್ಲರನ್ನು ಪ್ರೇರೇಪಿಸಬೇಕಾಗಿ ಬೇಡುತ್ತೇವೆ. ನಮಗೆ ಒಳ್ಳೆ ಆಲೋಚನೆ ಕೊಡ್ರಿ. ನೀವು ನಿಮ್ಮ ವಾಕ್ಯಗಳು ಏನು ಹೇಳುತ್ತಾವೆಂಬುದಾಗಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗುವಂತೆ ನಮಗೆ ಒಳ್ಳೆಯ ಹೃದಯವನ್ನು ಕೊಟ್ಟು ದಯಪಾಲಿಸಿ ರಕ್ಷಕ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಮೇಲೆ ನೀವು ಕೃಪೆ ನೀಡ್ರಿ. ನಿಮ್ಮ ಆತ್ಮದ ಮೂಲಕ ರಕ್ಷಕ ನಾವು ವಾಕ್ಯ ಭರಿತರಾಗಿ ಜೀವಿಸ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ಈ ಮುಂದಿನ ಸಮಯವನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ನಮಗೆ ಒಬ್ಬನೇ ಮಗನಾಗಿರ್ತಕ್ಕಂಥ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಆತನಿಂದಲೂ ಬಹು ತಾಳ್ಮೆಯಿಂದಲೂ ಬೇಡಿ ಹೊಂದಿದವಳಾಗಿದ್ದೀನಿ ರಕ್ಷಕನೇ. ಆಮೆನ್. ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ರೈತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಬೆಳಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಗೆಳೆಯರೇ, ದೇವರನ್ನ ಆರಾಧನೆ ಮಾಡುವುದು ಬಹಳ ಸಂತೋಷಕರವಾದ ಒಂದು ವಿಷಯ. ನಾವೆಲ್ಲರೂ ಒಟ್ಟಿಗೆ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ ತಂತ್ರಜ್ಞಾನದ ಮುಖಾಂತರ. ಇವತ್ತಿನ ಶೀರ್ಷಿಕೆ ಸಂಕಷ್ಟದಲ್ಲಿಯೂ ಸಂತೋಷ.
ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರಗಳು, ಧನ್ಯವಾದಗಳನ್ನ ಹೇಳ್ತೇವೆ. ನೀವು ಸದಾಕಾಲ ನಮ್ಮೊಂದಿಗಿದ್ದೀರಾ. ನಮ್ಮ ತಾಯಿಯ ಗರ್ಭದಲ್ಲಿ ನೀವು ನಮ್ಮನ್ನು ಉಂಟು ಮಾಡಿದ್ದೀರಾ. ನಮಗೋಸ್ಕರವಾಗಿ ಅದ್ಭುತವಾದ ಯೋಜನೆಯನ್ನು ಮಾಡಿದ್ದೀರಾ. ಅದಕ್ಕಾಗಿ ನಿನಗೆ ಬಹಳ ಸ್ತೋತ್ರಗಳು, ಧನ್ಯವಾದಗಳನ್ನ ಹೇಳ್ತೇವೆ. ಖಂಡಿತವಾಗಲೂ ನಮಗೋಸ್ಕರ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಈ ಭೂಮಿಗೆ ಕಳಿಸಿ ನಮ್ಮ ಒಂದು ಪಾಪವನ್ನು ಅವರ ದೇಹದ ಮೇಲೆ ಹೊತ್ತು ನಾವು ಅನುಭವಿಸಬೇಕಾದಂತಹ ಶಿಕ್ಷೆಯನ್ನು ಯೇಸು ಕ್ರಿಸ್ತರು ಅನುಭವಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತಿನ ದಿನ ನಾವು ನಿನ್ನ ಮುಂದೆ ನಿನ್ನ ಸನ್ನಿಧಾನದಲ್ಲಿ ಪರಿಶುದ್ಧವಾಗಿರೋದಕ್ಕೆ ಕಾರಣ ನಿನ್ನ ಮಗನಾದ ಯೇಸು ಕ್ರಿಸ್ತ. ನಾವು ಸದಾಕಾಲ ಯೇಸು ಕ್ರಿಸ್ತಗೆ ಕೃತಜ್ಞತೆಯಾಗಿ ಅವರಿಗೆ ಮಹಿಮೆ ಬರುವಂಥ ಉತ್ತಮವಾದ ಜೀವನವನ್ನು ಮಾಡಲಿಕ್ಕೆ ನಮಗೆಲ್ಲ ರೀತಿಯಾದ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಬೇಡ್ಕೊತಾನೆ. ನಿನ್ನ ವಾಕ್ಯಗಳನ್ನು ಹೇಳಿಕೊಡುವಾಗ ಈ ವಾಕ್ಯಗಳು ನನ್ನದು ಆಗಿರಬಾರದು, ಅದು ನಿನ್ನ ಪವಿತ್ರಾತ್ಮನ ಮೂಲಕ ಬರಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರ ಹೆಸರಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಸಂಕಷ್ಟದಲ್ಲಿಯೂ ಸಂತೋಷ. ಸಂಕಷ್ಟ ಅನ್ನೋದಾದರೆ ನಮ್ಮ ಜೀವನದಲ್ಲಿ ಆಗುವಂಥ ಅನೇಕ ನೋವು, ಸಮಸ್ಯೆ, ಸವಾಲುಗಳು, ಕಷ್ಟಗಳು ಅಂತ ನಾವು ಹೇಳಬಹುದು. ಯಾರು ಕೂಡ ತಮ್ಮ ಜೀವನದಲ್ಲಿ ಕಷ್ಟ ಅನುಭವಿಸಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಆಗೋಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಾಗಿ ಕಷ್ಟಗಳನ್ನು ಅನುಭವಿಸಿದ್ದೇವೆ. ಬೇರೆ ಬೇರೆ ರೀತಿಯಾದ ಕಷ್ಟಗಳು ಇರಬಹುದು, ಆದರೆ ಕಷ್ಟವು ಎಲ್ಲರಿಗೂ ಕೂಡ ಬಂದಿದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಗಳು ಸ್ವಲ್ಪ ಕಾಲ ಉಳಿಯುತ್ತದೆ, ಕೆಲವೊಮ್ಮೆ ಕಷ್ಟಗಳು ದೀರ್ಘವಾಗಿರುತ್ತದೆ. ಬೈಬಲಲ್ಲಿ ಸಂಕಷ್ಟಗಳು ಹರಿದು ಬರುವುದನ್ನು ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸಂಕಷ್ಟವನ್ನು ಅನುಭವಿಸಿದರು. ಯೋನನು ತಿಮಂಗಲ ಒಂದು ಮೀನಿನ ಹೊಟ್ಟೆಯಲ್ಲಿ 3 ದಿವಸಗಳ ಕಾಲ ಇದ್ದನು, ಸಂಕಷ್ಟಕ್ಕೆ ಒಳಗಾಗಿದ್ದನು. ಈಸಾಕನು ರಬೇಕಾಳನ್ನು ಮದುವೆಯಾದ ನಂತರ ಅವನಿಗೆ 20 ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಇದರಿಂದ ಈಸಾಕನಿಗೆ ಬಹಳ ಕಷ್ಟವಾಗಿತ್ತು. ಈಸಾಕನ ಮಗನಾದ ಯಾಕೋಬ್ ಈಸಾವನಿಂದ ಓಡಿ ಹೋದ, ಬೇರೆ ಊರಿಗೆ ಹೋದ. ಮತ್ತೊಮ್ಮೆ ಆ ಊರಿಗೆ ಬಂದು ತನ್ನ ಸಹೋದರನನ್ನ ಈಸಾವನನ್ನ ಕಾಡಲಿಕ್ಕೆ ಬಂದ. ಆ 20 ವರ್ಷಗಳು ಅನೇಕ ಕಷ್ಟಗಳನ್ನು ಅನುಭವಿಸಿದ. ಮತ್ತು ಮತ್ತೊಮ್ಮೆ ಅವನು ಈಸಾವನ್ನು ಕಾಣುವಾಗ ತನ್ನ ತಾಯಿ ಅಲ್ಲಿ ಇರಲಿಲ್ಲ, ಅವರು ಮರಣ ಹೊಂದಿದ್ದರು. ಯೋಸೇಫನ್ನು ನೋಡುವಾಗ 22 ವರ್ಷಗಳ ಕಾಲ ತನ್ನ ಕುಟುಂಬದಿಂದ ಅಗಲಿದ್ದ. ಸುಮಾರು ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದ. ಯೆರೆಮೀಯನ ಪ್ರವಾದಿಯ ಪ್ರಕಾರ ಇಸ್ರೇಲಿನ ಜನರು ಸುಮಾರು 70 ವರ್ಷಗಳ ಕಾಲ ಬ್ಯಾಬಿಲೋನ್ ದೇಶದಲ್ಲಿ ಇದ್ದರು. ಸುಮಾರು ವರ್ಷಗಳು ಈಜಿಪ್ಟ್ನಲ್ಲಿ ಇಸ್ರೇಲರು ಗುಲಾಮರಾಗಿ ಜೀವನ ಮಾಡಿದರು. ಯೋಬನನ್ನು ನಾವು ನೋಡುವಾಗ ಅವನ ಜೀವನದಲ್ಲಿ
ಆಗುವಂಥ ಸಂಕಷ್ಟಗಳು ಒಂದೇ ದಿನದಲ್ಲಿ ಅನೇಕ ಮತ್ತು ಊಹೆ ಮಾಡಲು ಸಾಧ್ಯವಾಗದೇ ಇರುವಂತಹ ವಿಷಯಗಳು. ತನ್ನಲ್ಲಿ ಇರುವಂಥ ಎಲ್ಲ ಮಕ್ಕಳನ್ನ ಕಳ್ಕೊಂಡ, ಸಂಪತ್ತನ್ನು ಕಳ್ಕೊಂಡ, ತನ್ನ ಆರೋಗ್ಯವನ್ನು ಕೂಡ ಕಳ್ಕೊಂಡ. ಏಷಾಯನನ್ನು ಕಷ್ಟಪಡುವ ದೇವರ ಸೇವಕ ಅಂತಾನೆ ನಾವು ಕರೆಯೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಸಂಕಷ್ಟಗಳು ಶಿಷ್ಯರಿಗೆ ಬರುವುದನ್ನು ನಾವು ಗಮನಿಸುತ್ತೇವೆ. ಶಿಷ್ಯರು ಹಿಂಸೆಗೊಳಗಾಗಿ ಅನೇಕರು ಸೆರೆಮನೆಯಲ್ಲಿ ವಾಸವಾಗಿದ್ದರು. ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕು. ದೇವರು ಜೀವಂತವಾಗಿ ಇದ್ದಾರಾ? ನಾವು ಸಂಕಷ್ಟಗಳಿಗೆ ಒಳಗಾಗ್ತೇವೆ ಅಂತ ಈ ಒಂದು ಕಾರಣಕ್ಕೋಸ್ಕರ ದೇವರು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅಥವಾ ದೇವರು ಕೆಲವೊಮ್ಮೆ ಮೌನವಾಗಿದ್ದಾರೆ ಅಂತವನ್ನು ಗಮನಿಸಿದಾಗ ದೇವರು ಇಲ್ಲ ಅಂತ ನಾವು ಪರಿಗಣಿಸಕ್ಕೆ ಆಗಲ್ಲ. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರಾ? ದೇವರು ನಮ್ಮ ಮಾತುಗಳನ್ನು ಕೇಳಿಸ್ಕೋತಾರ? ಖಂಡಿತವಾಗಲೂ ನಾವು ಹಲವಾರು ಬಾರಿ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳಕ್ಕೆ ನಾವು ತಡೆ ಮಾಡಬಹುದು ಅಥವಾ ನಾವು ಕೇಳಿಸಿಕೊಳ್ಳದೆ ಇರಬಹುದು. ಆದರೆ ದೇವರು ಎಂದಿಗೂ ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ತಾರೆ. ದೇವರು ಎಂದಿಗೂ ನಮ್ಮೊಂದಿಗೆ ಇದ್ದಾರೆ. ಬೈಬಲ್ ಹೇಳುವ ಹಾಗೆ ಪೂರ್ತಿ ಮನಸ್ಸಿನಿಂದ ನಾವು ಹುಡುಕಿದ್ರೆ ಖಂಡಿತವಾಗಲೂ ದೇವರನ್ನು ನಾವು ಕಾಣಬಹುದು. ಮತ್ತಾಯನು 5ನೇ ಅಧ್ಯಾಯ 8ನೇ ವಚನ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಅಂದರೆ ಪರಿಶುದ್ಧವಾಗಿರುವಂಥ ಮನಸ್ಸುಳ್ಳವರು ದೇವರನ್ನ ನೋಡ್ತಾರೆ ಅಂತ ವಚನ ಹೇಳುತ್ತೆ. ಅಂದರೆ ಎಲ್ಲದರಲ್ಲೂ ಕೂಡ ದೇವರನ್ನ ನೋಡ್ತಾರೆ ಅಂತ ಇಲ್ಲಿ ವಚನದಲ್ಲಿ ಹೇಳುತ್ತೆ. ಎಲ್ಲ ಸಂದರ್ಭದಲ್ಲೂ, ಎಲ್ಲ ಪರಿಸ್ಥಿತಿಯಲ್ಲೂ, ಎಲ್ಲ ಸಂಬಂಧಗಳಲ್ಲೂ, ಎಲ್ಲ ಸಂಕಷ್ಟಗಳಲ್ಲೂ ಪರಿಶುದ್ಧವಾದ ವ್ಯಕ್ತಿಗಳು ದೇವರನ್ನ ಕಾಣ್ತಾರೆ. ಆದರೆ ನಾವು ಪರಿಶುದ್ಧವಾಗಿ ಇದ್ದೀವ? ಪ್ರಶ್ನೆ ಅದು. ಪರಿಶುದ್ಧವಾಗಿದ್ದರೆ ಅವಾಗ ನಾವು ಎಲ್ಲದರಲ್ಲೂ ಕೂಡ ದೇವರನ್ನ ಕಾಣ್ತೇವೆ. ಕೀರ್ತನೆಗಳಲ್ಲಿ ನಾವು ನೋಡೋದಾದ್ರೆ ಸುಮಾರು ಕೀರ್ತನೆಗಾರರು ಸಂಕಷ್ಟದಲ್ಲಿರುವಾಗ ದೇವರನ್ನು ಕೂಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಎಲ್ಲ ಕಷ್ಟಗಳ ಮಧ್ಯದಲ್ಲೂ ಈ ಒಂದು ಕೀರ್ತನೆಗಾರರು ದೇವರನ್ನು ಕಂಡಿದ್ದಾರೆ. ನಾವು ಸುಮಾರು ವರ್ಷಗಳು ಕ್ರೈಸ್ತರಾಗಿದ್ದಲ್ಲಿ ಖಂಡಿತವಾಗಲೂ ನಮಗೆ ಕೀರ್ತನೆಗಳು ಅರ್ಥವಾಗುತ್ತದೆ ಮತ್ತು ನಮಗೆ ರಿಲೇಟ್ ಆಗುತ್ತದೆ ಜೀವನಕ್ಕೆ. ಎಫೆಸಿಯದವರೆಗೆ 3ನೇ ಅಧ್ಯಾಯ 1ರಿಂದ 6 ನಾವು ಓದೋಣ. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ
ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ಆಮೇನ್. ಇಲ್ಲಿ ವಚನ 1-2 ನಾವು ನೋಡೋದಾದರೆ, ಪೌಲನು ತನ್ನನ್ನು ಸೆರೆವಾಸದಲ್ಲಿರೋನು ಅಂತ ಇಲ್ಲಿ ಪರಿಚಯಿಸ್ಕೊಳ್ತಾನೆ. ನಾನು ಯೇಸುವಿನ ಸೆರೆಯವನಾದ ಪೌಲನು ಅಂತ ಇಲ್ಲಿ ತನ್ನನ್ನು ಪರಿಚಯ ಮಾಡ್ಕೋತಾರೆ. ಯಾಕೆ ಇಲ್ಲಿ ಪೌಲನು ಈ ಒಂದು ಪತ್ರವನ್ನು ಬರೆಯುವಾಗ ರೋಮನ್ ಆ ಒಂದು ದೇಶದ ಸೆರೆಮನೆಯಲ್ಲಿದ್ದರು. ಯೇಸು ಕ್ರಿಸ್ತರು ಪೌಲನನ್ನು ಅನ್ಯ ಜನಗಳಿಗೆ ಸ್ವಾರ್ಥೆಯನ್ನು ಸಾರುವುದಕ್ಕಾಗಿ ಆಯ್ಕೆ ಮಾಡಿದ್ದರು. ಖಂಡಿತವಾಗಲೂ ಅದಕ್ಕೋಸ್ಕರನೇ ಪೌಲನು ಆಯ್ಕೆಯಾಗಿದ್ದನು. ಸುವಾರ್ತೆಯು ಮನುಷ್ಯನ ಜೀವನವನ್ನು ಇಂಪ್ರೂವ್ ಮಾಡುವುದಂಥದ್ದು ಅಲ್ಲ. ಅದರ ಬದಲಾಗಿ ಸುವಾರ್ತೆಯ ಕಾರ್ಯವು ಹೇಗಿರುತ್ತದಂದರೆ, ಜೀವನ ಬದಲಾವಣೆ ಆಗುತ್ತದೆ, ಪ್ರಪಂಚ ಕದಲುತ್ತದೆ ಮತ್ತು ಇತಿಹಾಸ ಪರಿಗಣಿಸಲ್ಪಡುತ್ತದೆ. ಸುವಾರ್ತೆಗೆ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ. ಯಾವುದೇ ಒಂದು ಕ್ರಾಂತಿಕಾರ ಅಷ್ಟೊಂದು ಸುಲಭವಾಗಿರುವುದಿಲ್ಲ. ಅದಕ್ಕಾಗಿ ವೆಚ್ಚವನ್ನು ಕಟ್ಟಬೇಕಾಗುತ್ತದೆ. ಪೌಲನು ಎಲ್ಲ ಪರಿಸ್ಥಿತಿಯಲ್ಲೂ ಆ ಒಂದು ಮಧ್ಯದಲ್ಲಿ ಯೇಸು ಕ್ರಿಸ್ತರನ್ನ ನೋಡಿದನು. ಯೇಸು ಕ್ರಿಸ್ತವನ್ನು ನೋಡಿದ್ದರಿಂದ ಸಂತೋಷ ಮತ್ತು ಸಂಕಷ್ಟಗಳು ಒಟ್ಟೊಟ್ಟಿಗೆ ಗೆಳೆಯರಾಗಿ ಪೌಲನಿಗೆ ಕಂಡವು. ಸಂಕಷ್ಟಗಳು ಬಂದಾಗ ಅದನ್ನು ಎದುರಿಸುವುದಕ್ಕೆ ಯೇಸು ಕ್ರಿಸ್ತರು ಶಕ್ತಿಯನ್ನು, ಸಹಿಷ್ಣುವಿಕೆಯನ್ನು ಕೊಡ್ತಾರೆ. ನಾನು ಒಬ್ಬ ನಾಯಕರ ಬಗ್ಗೆ ಹಂಚ್ಕೋತೇನೆ. ಅವರ ಹೆಸರು ಡಗ್ಲಸ್ ಆರ್ಥರ್. ಅವರು ದೊಡ್ಡ ಒಂದು ನಾಯಕರು. ನಮ್ಮ ಸಭೆ ಪ್ರಾರಂಭ ಆಗಿದ್ದು ಇವರ ಮನೆಯಲ್ಲೇನೆ. 30 ಶಿಷ್ಯರು ಪ್ರಾರಂಭಿಸಿದ್ದು ಡಗ್ಲಸ್ ಆರ್ಥರ್ ಅವರ ಮನೆಯಲ್ಲಿ. ಸೊ ಇವರು ಬಹಳ ಅದ್ಭುತವಾದ ನಾಯಕರಾಗಿ ಬೆಳೆದು ಬಂದರು. ಕೆಲವು ವರ್ಷಗಳ ಹಿಂದೆ ಅವರಿಗೆ ಥ್ರೋಟ್ ಕ್ಯಾನ್ಸರ್ ಆಯಿತು. ಇದರಿಂದಾಗಿ ಡಾಕ್ಟರ್ ಅವರಿಗೆ ಥ್ರೋಟ್ ಸರ್ಜರಿ ಮಾಡಬೇಕು ಅಂತ ಅವರಿಗೆ ಸಲಹೆಯನ್ನು ಕೊಟ್ಟರು. ಆ ಸಮಯದಲ್ಲಿ ಆದ ಒಂದು ಭಾವನೆಯನ್ನು ಅವರು ಒಂದು ಮೀಟಿಂಗಲ್ಲಿ ಪ್ರೀಚ್ ಮಾಡುವಾಗ ಅವರು ಶೇರ್ ಮಾಡಿಕೊಂಡ್ರು. ಹಾಗೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿರುವಾಗ ಅವರ ಕಣ್ಣಲ್ಲಿ ನೀರು ಬಂದು ಅವರು ಹತ್ಬಿಟ್ರು. ಅವರು ಮೀಟಿಂಗ್ ಮುಗಿದ ನಂತರ ಯಾವಾಗಲೂ ಕೆಲವು ಜನರು ಮೀಟಿಂಗ್ ಆದಮೇಲೆ ಅವ್ರ ಮೆಸೇಜ್ ಬಗ್ಗೆ ಶೇರ್ ಮಾಡಿ ಫೆಲೋಶಿಪ್ ಮಾಡ್ತಾಯಿದ್ರು. ಆದರೆ ಅವತ್ತಿನ ದಿನ ಅವರು ಗಮನಿಸಿದ್ರು, ಯಾವಾಗಲೂ ಬರದೇ ಇರುವಂಥ ಕೆಲವು ಜನರು ಅವರು ಬಂದು ಡಗ್ಲಸ್ ಆರ್ಥರ್ ಅವರ ಸಂದೇಶವನ್ನು ಹಂಚಿಕೊಂಡು ಅವರು ಡಗ್ಲಸ್ ಆರ್ಥರ್ ಅವರು ಅವ್ರಿಗೆ ಹೇಗೆ ರಿಲೇಟ್ ಆದರು ಅಂತ ಅವರು ಶೇರ್ ಮಾಡ್ತಿದ್ರಂತೆ. ಸೊ ಸಂಕಷ್ಟಗಳು ಜನರನ್ನ ಇನ್ನೂ ಹತ್ತಿರವಾಗಿ ಉಂಟು ಮಾಡುತ್ತದೆ. ಜನರು ನಾವು ಕೂಡ ಈ ವ್ಯಕ್ತಿ ತರ ಇದ್ದೀವಿ ಅಂತ ಅವ್ರಿಗೆ ಅನ್ನಿಸುತ್ತೆ, ಇನ್ನು ಹತ್ತಿರವಾಗಲಿಕ್ಕೆ
ಕಾರಣ ಆಗುತ್ತೆ. ಮೊದಲನೇ ಅಂಶ, ದೇವರು ನಮ್ಮ ಜೀವನದ ಕಷ್ಟಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಯೋಹಾನನು 16ನೇ ಅಧ್ಯಾಯ 33ನೇ ವಚನ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಲೋಕದಲ್ಲಿ ಸಂಕಟ ಇದೆ ಅಂತ ಯೇಸು ಕ್ರಿಸ್ತ ಹೇಳಿದ್ದಾರೆ. ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಯೇಸು ಕ್ರಿಸ್ತ ಇಲ್ಲಿ ಹೇಳ್ತಾರೆ. ಎರಡು ವಿಷಯಗಳನ್ನು ನಾವು ಎದುರು ನೋಡಬಹುದು ಈ ಪ್ರಪಂಚದಲ್ಲಿ. ಮೊದಲನೇದು, ಸಂಕಷ್ಟಗಳು ಬರುತ್ತೆ ಅಂತ ನಾವು ಎದುರು ನೋಡಬಹುದು. ಎರಡನೇದಾಗಿ, ಕ್ರಿಸ್ತ ಯೇಸುವಿನಲ್ಲಿ ಜಯವಿದೆ ಅಂತ ಕೂಡ ನಾವು ನೋಡ್ತೇವೆ. ಎಫೆಸರು 3ನೇ ಅಧ್ಯಾಯದಲ್ಲಿ ಇಲ್ಲಿ ಪೌಲ್ ಹೇಳ್ತಾರೆ, ನಾನು ಸೆರೆಮನೆಯಲ್ಲಿದ್ದೇನೆ, ಆದರೆ ನಾನು ಬಹಳ ಆಗಿದ್ದೇನೆ ಅಂತ ಇಲ್ಲಿ ಪೌಲ್ ಅವರು ತಮ್ಮ ಬಗ್ಗೆ ಹಂಚ್ಕೋತಾರೆ. ಯಾಕೆಂದ್ರೆ ಪೌಲ್ ಅವರಿಗೆ ಗೊತ್ತು, ಸೆರೆಮನೆಯಲ್ಲಿದ್ದರೂ ಕೂಡ ತಮ್ಮ ಜೀವನದ ಸಂಪೂರ್ಣವಾದ ಹತೋಟಿ ಯೇಸು ಕೈಯಲ್ಲಿದೆ ಅಂತ ಪೌಲನಿಗೆ ಗೊತ್ತಿತ್ತು. ಯೇಸು ಕ್ರಿಸ್ತುವಿನ ನಿಮಿತ್ತ ನಾವು ಹಿಂಸೆಗೆ ಒಳಗಾಗುವಾಗ ಅಥವಾ ಸಂಕಷ್ಟಗಳಿಗೆ ಒಳಗಾಗುವಾಗ ಅವರು ಅದನ್ನು ಎದುರಿಸಲಿಕ್ಕೆ ಮತ್ತು ಜಯ ಹೊಂದಲಿಕ್ಕೆ ಎಲ್ಲ ರೀತಿಯಾದ ಶಕ್ತಿಯನ್ನು ಕೊಡ್ತಾರೆ. ಈ ಒಂದು ಪ್ರಪಂಚದಲ್ಲಿ ನಾವು ಸೆರೆಯಲ್ಲಿದ್ದರೂ ಕೂಡ ನಾವು ಯೇಸು ಕ್ರಿಸ್ತುವಿನಲ್ಲಿ ಸ್ವಾತಂತ್ರ್ಯರಾಗಿದ್ದೇವೆ. ದೇವರು ನಮಗೆ ಬಹಳ ದೂರವಾಗಿಲ್ಲ, ದೇವರು ನಮಗೆ ಬಹಳ ಹತ್ತಿರವಾಗಿದ್ದಾರೆ. ಯೇಸು ಕ್ರಿಸ್ತು ನಮ್ಮ ಒಂದು ಕಷ್ಟಗಳನ್ನು ಅರ್ಥ ಮಾಡ್ಕೋತಾರೆ. ಈಗಾಗಲೇ ಅವರು ಶಿಲ್ಬೆ ಮೇಲೆ ನಮ್ಮ ಒಂದು ಸಂಕಷ್ಟಗಳನ್ನು, ಪಾಪಗಳನ್ನು ಹೊತ್ತಿದ್ದಾರೆ. ನಾವು ಮಾಡಕ್ಕೆ ಅದು ಅಸಾಧ್ಯವಾಗಿತ್ತು, ಅದಕ್ಕೋಸ್ಕರ ಯೇಸು ನಮಗೋಸ್ಕರ ಮಾಡಿದ್ದಾರೆ. ನಾವು ಕಷ್ಟಕ್ಕೆ ಒಳಗಾದರೆ ಖಂಡಿತವಾಗ್ಲೂ ದೇವರು ಕೂಡ ಅದರಲ್ಲಿ ತೊಡಗ್ತಾರೆ ಅಂತ ನಾವು ಮೊದಲನೇ ಅಂಶದಲ್ಲಿ ಕಲಿತ್ವಿ. ಎರಡನೇ ಅಂಶ, ನಮ್ಮ ಜೀವನದ ಕಷ್ಟಗಳಿಗೆ ದೇವರ ಉದ್ದೇಶವಿದೆ. ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ದೇವರಿಗೇನೋ ಒಂದು ದೊಡ್ಡ ಯೋಜನೆ, ಉದ್ದೇಶ ನಮ್ಮ ಜೀವನದ ಮೂಲಕ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ತಾಯಿ ತನ್ನ ಮಗುವನ್ನು ಹೆರುವಾಗ ಪಡುವಂಥ ವೇದನೆ ಮತ್ತು ಬಾಧೆ ಬಹಳವಿದೆ. ಖಂಡಿತವಾಗ್ಲೂ ನನಗೆ ರಿಲೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವರು ಬಹಳ ನೋವನ್ನು ಅನುಭವಿಸುವಾಗ, ಕಷ್ಟವನ್ನು ಅನುಭವಿಸುವಾಗ, ಅಷ್ಟೊಂದು ಕಷ್ಟ ಅಂದರೆ ಅವರು ಸತ್ತು ತಿರುಗಿ ಬದುಕೋ ಥರ ಇರುತ್ತಂತೆ. ಆ ರೀತಿಯಾದ ಒಂದು ಕಷ್ಟದಲ್ಲಿ ಆ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬರುವಾಗ ತಾಯಿ ತನಗಿರುವಂಥ ಎಲ್ಲ ಬಾಧೆಗಳನ್ನು, ನೋವುಗಳನ್ನು ಮರ್ತೋಗ್ತಾಳೆ. ತನ್ನ ಬಾಯಾರಿಕೆಯನ್ನು ಮರ್ತೋಗ್ತಾಳೆ, ತನ್ನ ಆಯಾಸವನ್ನು ಮರ್ತೋಗ್ತಾಳೆ, ತನ್ನ ಬೇಡಿಕೆಯನ್ನು ಮರೆತು ಮಗುವಿನ ಬೇಡಿಕೆ ಏನಿದೆ ಅಂತ ನೋಡ್ತಾಳೆ. ಇಷ್ಟು ಹೊತ್ತು ಪಟ್ಟ ಬಾಧೆಯನ್ನು ಮರೆತು ಸಂತೋಷಗೊಳ್ತಾಳೆ. ಅದೇ ರೀತಿಯಾದ ಒಂದು ಮನಸ್ಥಿತಿ ಪೌಲಿನಲ್ಲಿ ಇರೋದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಯೇಸು ಕ್ರಿಸ್ತು ಪೌಲನ ಕರೆದಾಗ ತನ್ನ ಹೆಸರಿನ ನಿಮಿತ್ತ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕು ಅಂತ ಯೇಸು ಕ್ರಿಸ್ತರು ಪೌಲನಿಗೆ ತಿಳಿಸಿದ್ದರು. ಯೇಸು ಕ್ರಿಸ್ತರು
ಅನೇಕ ಮರ್ಮವನ್ನು ಪೌಲನಿಗೆ ತಿಳಿಸಿದರು. ಹಳೆ ಒಡಂಬಡಿಕೆಯಲ್ಲಿ ಬಹಳ ವಿಷಯಗಳು ಮರ್ಮವಾಗಿ ಉಳಿದಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಅದನ್ನು ತೆರೆದಿಟ್ರು. ಮೂರನೇ ಅಂಶ, ಜೀವನದ ಕಷ್ಟಕ್ಕಿಂತ ದೇವರ ಉದ್ದೇಶ ದೊಡ್ಡದು. ದೇವರ ವಾಕ್ಯವನ್ನು ಸಾರುವುದು ಎಲ್ಲದಕ್ಕಿಂತ ದೊಡ್ಡ ವಿಷಯವಾಗಿದೆ. ಈ ಪ್ರಪಂಚದಲ್ಲಿ ಏನೇ ನಾವು ಕೆಲಸಗಳನ್ನು ಮಾಡಿದ್ರು ಸುವಾರ್ತೆಯನ್ನು ಸಾರೋದಕ್ಕಿಂತ ಅತಿ ದೊಡ್ಡದಾದ ಒಂದು ಕೆಲಸ, ಒಂದು ಕಾರ್ಯ ಬೇರೆ ಯಾವುದೂ ಇಲ್ಲ. ಖಂಡಿತವಾಗಲೂ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ದೇವರು ಯೇಸು ಕ್ರಿಸ್ತರು ಪೌಲನನ್ನ ನೇಮಿಸಿದ್ದರು. ಪೌಲನು ಅನ್ಯ ಜನರಿಗೆ ದೇವರಿಂದ ಬಂದ ಒಂದು ಅದ್ಭುತವಾದ ಉಡುಗೊರೆಯಾಗಿದ್ದರು. ಇವತ್ತಿನ ದಿನ ನಾನು ಮತ್ತು ನೀವು ಈ ಪ್ರಪಂಚಕ್ಕೆ ದೊಡ್ಡ ಉಡುಗೊರೆಯಾಗಿದ್ದೀವಿ. ಯೇಸು ಕ್ರಿಸ್ತರು ಮೊದಲನೇದಾಗಿ ಕಾಣಿಸಿಕೊಂಡಾಗ ತನ್ನ ಉದ್ದೇಶವನ್ನ, ಗುರಿಯನ್ನ ಪೌಲನಿಗೆ ತಿಳಿಸಿದರು. ಬಟ್ ಪೌಲನು ಅವತ್ತು ಮಾತ್ರ ಯೇಸು ಕ್ರಿಸ್ತುವಿನ ಒಂದು ಸಂಬಂಧವನ್ನ ಪಡೆಯಲಿಲ್ಲ. ಅದು ಮೊದಲನೇದಾಗಿತ್ತು, ಪ್ರಾರಂಭವಾಗಿತ್ತು. ಆದರೆ ಅದಾದ ನಂತರ ಪೌಲನಿಗೂ ಮತ್ತು ಯೇಸು ಕ್ರಿಸ್ತನ ನಡುವೆ ಅಗಾಧವಾದ ಒಂದು ಸಂಬಂಧವಿತ್ತು. ಅದಕ್ಕೋಸ್ಕರವೇ ಪೌಲನು ದೇವರ ಚಿತ್ತಾನುಸಾರವಾಗಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಪೌಲನಿಗೆ ಸಹಾಯ ಆಯಿತು. ನಾವು ದೀಕ್ಷಾ ಸ್ನಾನ ಹೊಂದಿದಾಗ ಖಂಡಿತವಾಗಲೂ ದೇವರ ಪವಿತ್ರಾತ್ಮನ ಆತ್ಮ ನಮ್ಮಲ್ಲಿದೆ. ಯೇಸು ಕ್ರಿಸ್ತುವಿನ ಒಂದು ಸಂಬಂಧವನ್ನು ನಾವು ಪ್ರಾರಂಭಿಸಿದೆವು. ಆದರೆ ನಿರಂತರವಾದ ಯೇಸು ಕ್ರಿಸ್ತುವಿನ ಜೊತೆ ಆ ಸಂಬಂಧವನ್ನು ನಾವು ಮಾಡುವಾಗ ಏನಾಗುತ್ತೆ? ದೇವರ ಚಿತ್ತ ನಮ್ಮ ಜೀವನದಲ್ಲಿ ಗೊತ್ತಾಗುತ್ತದೆ. ನಾವು ಅವರ ಪ್ರಕಾರ ನಡ್ಕೋತಾ ಹೋಗ್ತೀವಿ. ಸುಮಾರು ಜನರು ದೇವರನ್ನ ಬಹಳ ಚಿಕ್ಕದಾಗಿ ಕಾಣಿಸ್ತಾರೆ, ಅಥವಾ ದೇವರಿಗೆ ಮಿತಿ ಇದೆ, ಅವರು ಬಹಳ ಕಾರ್ಯಗಳನ್ನು ಅಥವಾ ಅಸಾಧ್ಯವಾದ ಕಾರ್ಯಗಳನ್ನು ಮಾಡೋಕ್ಕೆ ಅವ್ರ ಕೈಲಿ ಆಗಲ್ಲ ಅಂತ ಜನ ಪರಿಗಣಿಸ್ತಾರೆ. ಸುಮಾರು ಜನ ಪ್ರಪಂಚದಲ್ಲಿ. ದೇವರು ನಮ್ಮನ್ನ ಅವರ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾರೆ. ಆದರೆ ನಾವು ದೇವರನ್ನ ನಮ್ಮ ಸ್ವರೂಪದಲ್ಲಿ ಸೃಷ್ಟಿಸಬಾರದು. ದೇವರು ಮಹೋನ್ನತರು, ಅವರು ಬಹಳ ದೊಡ್ಡವರು. ನಮ್ಮ ಊಹೆಗೆ ನಿಲುಕಲಾರದಷ್ಟು ದೊಡ್ಡವರು ನಮ್ಮ ದೇವರು. ನಮ್ಮ ಜೀವನದಲ್ಲಿ ದೇವರು ದೊಡ್ಡ ಗುರಿಗಳನ್ನು ಇಟ್ಕೊಂಡಿದ್ದಾರೆ. ಆ ಗುರಿ ನೆರವೇರಬೇಕಂದ್ರೆ ನಾವು ದೇವರ ಚಿತ್ತಾನುಸಾರವಾಗಿ ಪ್ರತಿದಿನ ನಡೆದುಕೊಳ್ಳಬೇಕು. ಕೆಲವೊಮ್ಮೆ ನಮ್ಮ ವೇಳಾಪಟ್ಟಿಯನ್ನು ನಾವು ಬದಲಾಯಿಸಬೇಕಾಗುತ್ತದೆ. ಕೆಲವೊಮ್ಮೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗುತ್ತದೆ. ನಾವು ನಮ್ಮ ಕೊಡುವಿಕೆಯನ್ನು ಇನ್ನೂ ಹೆಚ್ಚಾಗಿ ಕೊಡಬೇಕಾಗುತ್ತದೆ. ಬೇರೆಯವರ ಜೀವನದಲ್ಲಿ ಆಶೀರ್ವಾದಗಳು ಬರುವಾಗ ನಾವು ಯಾಕೆ ಕೆಲವು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಬದಲಾಯಿಸ್ಕೋಬಾರ್ದು? ಇತಿಹಾಸದಲ್ಲೇ ಯಾರು ಯೇಸು ಕ್ರಿಸ್ತುವಿನ ಪ್ರಕಾರ ನಡ್ಕೊಂಡ್ರು ಅವರು ಎಂದಿಗೂ ಕೂಡ ತಾನು ಜೀವನವನ್ನು ವೇಸ್ಟ್ ಮಾಡಿದೆ ಅಂತ ಯಾವತ್ತೂ ಕೂಡ ಅವರು ಅನ್ಕೊಂಡಿಲ್ಲ. ಯಾವಾಗ ಯೇಸು ಕ್ರಿಸ್ತುವಿನ ಪ್ರಕಾರ ನಡ್ಕೊಂಡ್ರು ಅವರ ಜೀವನದಲ್ಲಿ ಬಹಳ ಅದ್ಭುತವಾದ ಕಾರ್ಯವನ್ನು ಅವರು ಮಾಡಲಿಕ್ಕೆ ಸಹಾಯ ಆಯಿತು. ನಾವು ದೇವರನ್ನ ಕೆಲವೊಮ್ಮೆ ಮರಿಬಹುದು, ಆದರೆ ದೇವರು ನಮ್ಮನ್ನು ಒಂದು ನಿಮಿಷ ಕೂಡ ಮರೆಯಲ್ಲ. ನಾವು ಸಂಕಷ್ಟಗಳಿಗೆ ಒಳಗಾಗುವಾಗ ಯೇಸು ಕ್ರಿಸ್ತರು ನಮ್ಮ ಜೊತೆಲಿದ್ದಾರೆ. ಯೇಸು ಕ್ರಿಸ್ತ ನಮ್ಮೊಂದಿಗೆ ಸಂಕಷ್ಟಗಳನ್ನು ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ನಾವು ಸಂಕಷ್ಟಗಳನ್ನು ಅನುಭವಿಸುವಾಗ ನಂತರ ಬರುವ ಮಹಿಮೆ ಕೂಡ ಯೇಸು ಕ್ರಿಸ್ತರಿಗೆ ಗೊತ್ತಿದೆ.
ಇಲ್ಲಿ ನಾವು ಬೈಬಲಲ್ಲಿ ನೋಡುವಾಗ ಯೇಸು ಕ್ರಿಸ್ತರಿಗೆ ಗೊತ್ತಿತ್ತು, ನಾನು ಶಿಲ್ಬೆ ಮೇಲೆ ಹೋಗ್ತೇನೆ, ಮರಣ ಹೊಂದ್ತೀನಿ, ಮರಣ ಹೊಂದಿದಾಗ 3ನೇ ದಿನ ಪುನರುತ್ಥಾನ ಹೊಂದ್ತೀನಿ, ಅವಾಗ ನಾನು ದೇವರ ಬಲಗಡೆಯಲ್ಲಿ ಇರ್ತೇನೆ. ಇದೆಲ್ಲವೂ ಕೂಡ ಯೇಸು ಕ್ರಿಸ್ತರಿಗೆ ಮುಂಚೆನೆ ಗೊತ್ತಿತ್ತು. ಅವರು 100% ಭಾಗ ದೇವರಾಗಿದ್ದರು, 100% ಭಾಗ ಮನುಷ್ಯರೂ ಆಗಿದ್ದರು. ಯೇಸುಗೆ ಗೊತ್ತಿತ್ತು, ನಾನು 3ನೇ ದಿನ ನಾನು ಪುನರುತ್ಥಾನಗೊಳ್ತೇನೆ ಮತ್ತು ನಾನು ದೇವರೊಂದಿಗೆ ಸದಾಕಾಲ ಇರ್ತೇನೆ. ಅದು ಯೇಸು ಕ್ರಿಸ್ತರಿಗೆ ಗೊತ್ತಿತ್ತು. ಸೊ ಅದರಿಂದ ಅವರು ಶಿಲುಬೆಯನ್ನ ಸಂತೋಷದಿಂದ ಎದುರಿಸಿದರು ಅಂತ ವಚನ ಹೇಳುತ್ತೆ. ಸೊ ಅದೇ ರೀತಿಯಾಗಿ ನಾವು ಒಂದು ದಿನ ಈ ಕಷ್ಟಗಳನ್ನ ಅನುಭವಿಸಿ ಒಂದು ದಿವಸ ನಾವು ಸ್ವರ್ಗಕ್ಕೆ ಹೋಗ್ತೇವೆ, ದೇವರ ಜೊತೆ ಇರ್ತೇವೆ ಅಂತ ಅನ್ನುವಾಗ ಈ ಸಂಕಷ್ಟಗಳು ಅಷ್ಟೊಂದು ದೊಡ್ಡದಾಗಿ ಕಾಣುವುದಿಲ್ಲ. ನಾವು ಮುಂದಿನ ಜೀವನದಲ್ಲಿ ನಾವು ಹೇಗೆ ಇರ್ತೇವೆ ಅಂತ ಅಂದ್ಕೊಳ್ಳುವಾಗ ನಾವು ಸಂಕಷ್ಟವನ್ನು ಬಹಳ ಸಂತೋಷವಾಗಿ ಎದುರಿಸ್ತೇವೆ. ಸೊ ಅದಕ್ಕೋಸ್ಕರನೇ ಯೇಸು ಕ್ರಿಸ್ತುವಿನಲ್ಲಿ ಸಂತೋಷ ಮತ್ತು ಸಂಕಷ್ಟ ಇಬ್ಬರು ಗೆಳೆಯರಿದ್ದ ಹಾಗೆ. ಕೆಲವು ವಿಷಯಗಳನ್ನು ನಾವು ನೋಡಿದ್ವಿ. ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲಿರುವಾಗ ನಾವು ಸಂಕಷ್ಟಗಳನ್ನ ಸಂತೋಷದಿಂದ ಎದುರಿಸ್ತೇವೆ. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಇವತ್ತು ನಿಮ್ಮ ಜೀವನದಲ್ಲಿ ಏನೆಲ್ಲ ಕೆಲವು ಸವಾಲುಗಳನ್ನು, ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು, ನೋವುಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ದೇವರಿಗೆ ಗೊತ್ತಿದೆ. ಕೆಲವರು ಕೆಲಸವನ್ನ ಕಳ್ಕೊಂಡಿರ್ಬೋದು, ಕೆಲವರಿಗೆ ಸ್ಯಾಲರಿ ಕಟ್ ಆಗಿರ್ಬೋದು, ಕೆಲವರು ಮನೆಯಲ್ಲಿ ತಮ್ಮ ಅಚ್ಚುಮೆಚ್ಚಿನ ಜನರನ್ನ ಕಳ್ಕೊಂಡಿರ್ಬೋದು, ಕೆಲವರಿಗೆ ಸಾಲ ಕಟ್ಟಕ್ಕಾಗದೆ ಬಹಳ ನೋವಿನಲ್ಲಿರ್ಬೋದು. ಇದೆಲ್ಲವೂ ಕೂಡ ನಮ್ಮ ದೇವರಿಗೆ ಅರ್ಥವಾಗಿದೆ. ಇವತ್ತು ದೇವರು ನಿಮ್ಮನ್ನ ಸಂತೈಸ್ತಾರೆ, ದೇವರು ನಿಮ್ಮೊಂದಿಗೆ ಇದ್ದಾರೆ. ಖಂಡಿತವಾಗಲೂ ಈ ಒಂದು ಸಂಕಷ್ಟ ಯಾವಾಗಲೂ ಇರುವುದಿಲ್ಲ, ಇದು ಸ್ವಲ್ಪ ಕಾಲ ಮಾತ್ರನೇ. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಯೇಸು ಹೇಗೆ ಸಂತೋಷದಿಂದ ಶಿಲುಬೆಯನ್ನು ಎದುರಿಸಿದ್ರು, ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಬರುವಂಥ ಸಂಕಷ್ಟಗಳನ್ನು ಸಂತೋಷದಿಂದ ಎದುರಿಸೋಣ. ಯಾಕಂದ್ರೆ ನಾವು ಒಂದಿನ ಸದಾಕಾಲ ನಿರಂತರವಾಗಿ ಸಂತೋಷದಿಂದ ಯೇಸುವಿನೊಂದಿಗೆ ಇರ್ತೇವೆ. ಈ ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ನಾವು ನಿರ್ಧರಿಸೋಣ, ಸಂಕಷ್ಟಗಳು ಬರುವಾಗ ನಾನು ಸಂಕಟ ಪಡುವುದಿಲ್ಲ, ಅದರ ಬದಲಾಗಿ ಸಂತೋಷದಿಂದ ಅದನ್ನು ಎದುರಿಸ್ತೇನೆ ಅಂತ ನಾವು ನಿರ್ಧರಿಸೋಣ. ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರ. ಕರುಣಾಮಯಿ ದೇವರೇ, ಅದ್ಭುತವಾದ ಕರ್ತನೆ, ಮಹೋನ್ನತವಾದ ದೇವರೇ, ಎಲ್ಲವೂ ಸಾಧ್ಯವಾಗುವಂತ ದೇವರೇ, ಸಾಧ್ಯ ಮಾಡುವಂತ ದೇವರೇ, ನಮ್ಮ ಊಹೆಯು ನಿಲುಕಲಾಗದಂತ ದೇವರೇ, ನಮ್ಮನ್ನು ತಾಯಿಯ ಗರ್ಭದಲ್ಲಿ ಸೃಷ್ಟಿಸಿದಾತ ದೇವರೇ, ನಿಮ್ಮನ್ನು ನಾವು ಹೊಗಳ್ತೇವೆ. ನಿಮ್ಮ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಪಾಪಗಳಿಗಾಗಿ ನೀನು ಶಿಲುಬೆ ಮೇಲೆ ಮರಣ ಹೊಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. 3ನೇ ದಿನ ಪುನರುತ್ಥಾನಗೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಯಾವಾಗಲೂ
ಸ್ವರ್ಗದ ಮಹಿಮೆಯಲ್ಲಿ ಸಿಂಹಾಸನದ ಮೇಲೆ ಇವತ್ತು ನೀನು ಕುಂತಿದ್ಯಾ ಮತ್ತು ಈ ಪ್ರಪಂಚವನ್ನು ಆಳ್ತಾ ಇದೆಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಕಷ್ಟಗಳು ಬರುವಾಗ ದೇವರೇ ಯೇಸು ಕ್ರಿಸ್ತ ನೀನು ನಮ್ಮ ಜೊತೆಲಿ ಇದೆಯಾ, ಅದು ಸತ್ಯ. ಅದನ್ನು ನಾವು ನಂಬಿಕೆ ಇಟ್ಟು ಜೀವನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ದ್ರಾಕ್ಷರಸಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಇಲ್ಲಿ ನಾವು ಪೌಲನ್ನು ನೋಡುವಾಗ ಅವ್ರಿಗೆ ಗೊತ್ತಿತ್ತು ದೇವರೇ, ಈ ಒಂದು ಭೂಮಿಯಲ್ಲಿರುವಂಥ ಸಂಕಷ್ಟಗಳು ತಾತ್ಕಾಲಿಕ. ದೇವರ ಮಹಿಮೆಯನ್ನು ಅವರು ಕಂಡ್ರು ಈ ಭೂಮಿ ಮೇಲೆ ಇರುವಾಗಲೇ. ನಾವು ಕೂಡ ಅದೇ ರೀತಿ ಈ ಒಂದು ಭೂಮಿ ಮೇಲೆ ಸ್ವಲ್ಪ ವರ್ಷಗಳ ಕಾಲ ಇರ್ತೇವೆ. ಸ್ವಲ್ಪ ವರ್ಷಗಳ ಕಾಲ ನಾವು ಅನೇಕ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಎದುರಿಸುವಾಗ ಇದು ತಾತ್ಕಾಲಿಕ ಅಂತ ಅರ್ಥ ಮಾಡಿಕೊಂಡು ಆ ಮಹಿಮೆಯ ಪದವಿಯ ಮೇಲೆ ನಮ್ಮ ದೃಷ್ಟಿಯನ್ನು ಇಡಲಿಕ್ಕೆ ನಮಗೆ ಸಹಾಯ ಮಾಡಿ. ನಿಮ್ಮ ಜೊತೆಯಲ್ಲಿ ಸದಾಕಾಲ ನಾವು ಇರ್ತೀವಿ. ಅದಕ್ಕೋಸ್ಕರ ಈ ಒಂದು ಸ್ವಲ್ಪ ಕಾಲದ ಒಂದು ಕಷ್ಟಗಳನ್ನು ಎದುರಿಸಿ ಜಯಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತರೇ, ನೀವು ಹೇಳಿದ್ದೀರಾ ಈ ಪ್ರಪಂಚವನ್ನು ನೀವು ಗೆದ್ದಿದ್ದೀರಾ. ನಿಮಗೂ ಸಂಕಷ್ಟಗಳು ಬರುತ್ತೆ, ಆದರೆ ಧೈರ್ಯವಾಗಿರಿ ಅಂತ ನೀವು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದೀರಾ ಮತ್ತು ಜಯವನ್ನು ಕೊಡ್ತೀನಿ ಅಂತ ನಮಗೆ ನೀವು ವಾಗ್ದಾನ ಮಾಡಿದ್ದೀರಾ. ಅದಕ್ಕಾಗಿ ನನಗೆ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿ ಜಯವಿದೆ ಖಂಡಿತವಾಗಲೂ. ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಧನ್ಯವಾದಗಳು. ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಬರಿದಾದ ಪಾತ್ರೆಯುನ ನನ್ನನ್ನು ದೊರೆಯದೆ, ತುಂಬಿ ತುಳುಕುವ ಪಾತ್ರೆಯಂತೆ ನನ್ನನ್ನು ಮಾಡು ನೀ. ವೇದದಿ ಕಾಣುವ ಪಾತ್ರೆಯಂತೆ ಯೇಸುವ ಹೊಗಳುವೆ, ನನ್ನನ್ನು ಅಂತಹ ಪಾತ್ರೆಯಂತೆ ಬಳಸಿಕೊಳ್ಳು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ.
ತಡೆಯೆಲ್ಲ ಅಗಲಿಸಿ ನಿನ್ನಂತೆ ಮಾರ್ಪಡಿಸು. ಜಜ್ಜಿಸಿ ನನ್ನನ್ನು ನಿನಗಾಗಿಯೇ ಸ್ವಾಸ್ಥ್ಯಗೊಳಿಸು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆ ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆ ನೀ. ದೇವ ಸಹೋದರ ಮೂಲಕವಾಗಿ ನೀವು ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನ ನೀವು ಕಲ್ತಿದ್ರಿ. ಆ ಒಂದು ವಿಷಯಗಳನ್ನ ನಾವು ಪ್ರತಿದಿನವೂ ಪ್ರತಿ ಸಮಯವೂ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡು ದೇವರೊಂದು ಆಜ್ಞೆಗಳನ್ನ, ದೇವರೊಂದು ಕಾರ್ಯಗಳನ್ನ ನಮ್ಮ ಒಂದು ಜೀವನದಲ್ಲಿ ನಾವು ಅನುಭವಿಸಿಕೊಂಡು ದೇವರಿಗೆ ಒಂದು ಕೃತಜ್ಞತೆ ಉಳ್ಳರಾಗಿ ನಾವು ಜೀವಿಸೋಣ. ಪ್ರಮುಖ ಪ್ರಕಟಣೆಗಳು ಬರುವ ಭಾನುವಾರ ನಾವು ಸರಿಯಾಗಿ 9:30ಕ್ಕೆ ಯೂಟ್ಯೂಬ್ನಲ್ಲಿ ನಾವು ಭೇಟಿಯಾಗುತ್ತೇವೆ. ಹಾಗೂ ತಿಂಗಳ ಕಾಣಿಕೆ ಆನ್ಲೈನ್ ಮುಖಾಂತರ ಅಥವಾ ನಿಮ್ಮ ಕುಟುಂಬ ಸಭೆಯ ನಾಯಕರ ಸಹಾಯವನ್ನು ಪಡೆದುಕೊಳ್ಳಬಹುದು. ಹಾಗೂ ಸಭೆಯಾದ ನಂತರ KKC ತರಗತಿಗಳನ್ನು ನಡೆಸಲಾಗ್ತದೆ. ಸಮಯ 12:30ಕ್ಕೆ. ಧನ್ಯವಾದಗಳು. ಇವತ್ತಿನ ಒಂದು ಆರಾಧನೆಯನ್ನ ನಾವು ಪ್ರಾರ್ಥಿಸಿ ಈ ಒಂದು ಮುಕ್ತಾಯಗೊಳಿಸೋಣ. ಪ್ರಾರ್ಥಿಸೋಣ. ಮೋಹನತನು ಸರ್ವಶಕ್ತನು, ಭೂಮಿಯ ಆಕಾಶವು ಉಂಟು ಮಾಡತಕ್ಕಂಥ ಮೋಹನತನಾದ ದೇವರೇ, ನೀವು ಬಹಳ ಸ್ತೋತ್ರ. ಹಗಲುಗಳು ಜೀವಿಸುವಂತ ದೇವರು, ನಮಗೆಲ್ಲ ವಾಗ್ದಾನಗಳ ತಂದೆ ನೆರವೇರಿಸುವಂತ ದೇವರು, ಪರಿಶುದ್ಧರಾಗಿದ್ರಿ ದೇವರೇ. ನಮಗೆ ಎಲ್ಲಾ ರೀತಿಯಿಂದ ರಕ್ಷಣೆಯನ್ನು ಮಾಡುವಂತ ಏಕೈಕ ದೇವರೇ ನೀವು. ಆಗಿಕ್ಕಾಗಿ ಸ್ತೋತ್ರ ರಕ್ಷಕ ತಂದೆ. ಅಪ್ಪ ತಂದೆ, ಇವತ್ತಿನ ದಿನ ರಕ್ಷಕ ನಾವು ಕಲಿಸಿರ್ತಕ್ಕಂಥ ಎಲ್ಲ ಒಂದು ವಿಷಯಗಳು ತಂದೆ ನಾವು ಅಳವಡಿಸಿಕೊಂಡು ರಕ್ಷಕ, ನಾವು ನಿಮಗೆ ಒಂದು ಮಾದರಿಯಾಗಿ ತಂದೆ, ನಾವು ಉದಾಹರಣೆಯಾಗಿ ತಂದೆ, ನಾವು ನಮ್ಮ ಜೀವನವನ್ನು ತಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಒಳ್ಳೆ ಕೃಪೆ ತೋರಿಸ್ಬೇಕಂತ ಆಸೆ ರಕ್ಷಕ ತಂದೆ. ದೇವ್ರು ನೀವು ಆಶೀರ್ವಾದ ಮಾಡಿ ರಕ್ಷಕ ದೇವರೇ. ನಮ್ಗೇನೇ ಬಲಹೀನತೆ ಇದ್ದ ರಕ್ಷಕ ನೀವು ಬಲವನ್ನು ಕೊಡ್ರಿ. ನಮ್ಗೆ ಆಶ್ರಯವಾಗಿ ತಂದೆ, ನಾವು ನಿಮಗೆ ಒಂದು ಕೃತಜ್ಞತೆ ಉಳ್ಳವರಾಗಿ ತಂದೆ, ಮಕ್ಕಳಾಗಿ ತಂದೆ ನೀವು ಜೀವಿಸುವ ಸಹಾಯ ಮಾಡ್ರಿ. ಮತ್ತೆ ಇಲ್ಲಿ ಬಂದು ಸೇರಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀನಿ ರಕ್ಷಕ. ದೇವರ ಕುಟುಂಬದಲ್ಲಿ ದೇವರೇ ನೀವು ಯಾವಾಗಲೂ ನಿಮ್ಮ ಪ್ರಸನ್ನತೆ, ನಿನ್ನ ಪ್ರೀತಿ, ನಿಮ್ಮ ಕೃಪೆಯಿಂದ ರಕ್ಷಕ ನೀವು ಆಶೀರ್ವಾದ ಮಾಡ್ಬೇಕಂತ ಆಸೆ ರಕ್ಷಕ ತಂದೆ. ನೀವು ಆಶೀರ್ವಾದ ಮಾಡಿ ರಕ್ಷಕ. ನಾವು ತೆರೆದ ಮನಸ್ಸುಳ್ಳವರಾಗಿ ತಂದೆ, ನಾವು ಉತ್ಸಾಹದಿಂದ ರಕ್ಷಕ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಸಮಯನ ಕೊಡಬೇಕೆ ನಂಬುತ್ತಾ ಈ ಒಂದು ದಿನವುದರೆ ಕರೆಗಳು ಒಪ್ಪಿಸ್ಕೊಡ್ತಾ, ನಾನು ಬೇಡತಕ್ಕಂಥ ಪ್ರತಿಯೊಂದು ವಿಜ್ಞಾಪನೆ ನಿನ್ನ ಕರೆಗಳು ಒಪ್ಪಿಸ್ಕೊಡ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆ ನಮ್ಮ ಒಡರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ತಂದೆ. ಆಮೆನ್.